ಹಲೋ ಹಾಯ್ ಗೈಸ್, ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಟ್ರಿಪ್ಪದು ನೆಕ್ಸ್ಟ್ ಡೇ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ನೈಟ್ ಇಡೀ ಫುಲ್ ಎಂಜಾಯ್ ಮಾಡಿ ಅಲ್ಲೇ ಸ್ಟೇ ಆದ್ವಿ. ಬೆಳಗ್ಗೆನೇ ಎದ್ದು ಬೇಗನೆ ಫ್ರೆಶ್ ಅಪ್ ಆದ್ವಿ. ಹುಡುಗಿರು ಗೊತ್ತಲ್ಲ ಸ್ವಲ್ಪ ಲೇಟೇ, ಹಾಗೆ ನಾನು ಸ್ವಲ್ಪ ಬೇಗನೆ ಫ್ರೆಶ್ ಅಪ್ ಆಗಿ ಬೇಗನೆ ರೆಡಿದೆ. ನಮ್ಮ ಅಕ್ಕವರೆಲ್ಲ ಲೇಟಾಗಿ ರೆಡಿದ್ವಿ, ಅದಕ್ಕೆ ನಮ್ಮ ಅಣ್ಣ ಅಂತಿರೆಲ್ಲ ವೆಯ್ಟ್ ಮಾಡ್ತಿದ್ರು. ಬಾಯ್ಸ್ದೇನು ಆರಾಮ್ಸೆ ಬೇಗ ಟೆಪ್ ಅಂತ ರೆಡಿ ಆಗಿಬಿಡ್ತಾರೆ, ಗರ್ಲ್ಸೇ ರೆಡಿ ಆಗೋದು ತುಂಬಾ ಲೇಟ್ ತೊಗೊಳ್ಳೋದು. ಸೊ ಫೈನಲಿ ನಾವು ಅಲ್ಲಿಂದ ಬೆಳಗ್ಗೆ 9 o'clock ಆಗಿತ್ತು ಹೊರಡ್ಬೇಕಾದ್ರೆ. 8:30 9 o'clock. ಇಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತು. ಅಂತೂ ರೋಡೆಲ್ಲ ಖಾಲಿ ಇತ್ತು. ನಮ್ಮ ಕಡೆ ಎಲ್ಲ ಬೆಳಗ್ಗೆ 6 ಗಂಟೆ ಆದ್ರೇ ಸ್ಟೋರ್ಗಳೆಲ್ಲ ಓಪನ್ ಆಗಿರುತ್ತೆ. ಇಲ್ಲಿ ಇನ್ನೂ ಅಂಗಡಿಗಳೇನು ಓಪನೇ ಆಗಿರಲಿಲ್ಲ. ಸೊ ಫೈನಲಿ ಹಾಗೆ ನಾವು ಮಾರ್ನಿಂಗ್ ವೆದರಿಗೆ ಟೀ ಎಸ್ಟೇಟಿಗೆ ಬಂದ್ವಿ. ಟೀ ಎಸ್ಟೇಟಲ್ಲಿ ಹಾಗೆ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಅಲ್ಲಿಂದ ನಮ್ಮದು ಗೊತ್ತಲ್ಲ ಅಷ್ಟೇ ಅನ್ನೋ ಒಂದು ವೀಡಿಯೋ ಮಾಡಿ ಅಲ್ಲಿಂದ ನಾವು ಬೇಗ ಹೊರಟ್ವಿ. ಇನ್ನೂ ತುಂಬ ಪ್ಲೇಸಸ್ಗಳೆಲ್ಲ ಕವರ್ ಮಾಡೋದಿದೆ ಇವತ್ತಿನಲ್ಲಿ, ಯಾಕಂದರೆ ಸಂಜೆನೇ ನಾವು ನಮ್ಮ ಊರಿಗೆ ಹೊರಡೋದ್ರಿಂದ. ಹಾಗೆ ಟೀ ಎಸ್ಟೇಟಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದೆ ತಿಂಡಿ ತಿನ್ನೋಕ್ಕೆ. ಸೊ ಬನ್ನಿ ತಿಂಡಿ ಮಾಡೋಣ. ಈ ತಿಂಡಿ ತಿನ್ಕೊಂಡು ನಾವು ಹೊರಡಬೇಕು. ತಿಂಡಿ ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ಬನ್ನಿ ಅಲ್ಲಿ ಹೋಗಿ ನೋಡೋಣ ಏನೇನು ತಿಂಡಿ ಅಂತ. ಸೊ ಫೈನಲಿ ತಿಂಡಿ ತಿನ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಫೈನಲ್ ಎಲ್ಲ ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದೆ. ತಿಂಡಿ ತಿಂದಾಗಿದ್ದೇ ಗೊತ್ತಾಗಲಿಲ್ಲ. ಅಲ್ಲಿಂದ ತಿಂಡಿ ತಿಂದ್ಕೊಂಡು ಇಲ್ಲೊಂದು ಪ್ಲೇಸ್ ಇದೆ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ನಿಲ್ಲಿಸಿದ್ರು. ಇದು ಚಿಕ್ಕ ಫಾಲ್ಸು, ಹಾಗೆ ನೀರೇನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಧಕ್ಕೆ ಹೋಗಿ ಅರ್ಧದಿಂದನೇ ಫೋಟೋಸು ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಫುಲ್ಲೇ ಹೋಗಿಲ್ಲ, 1 ಕಿಲೋಮೀಟರ್ ಏನೋ ನಡೆಯೋದಿತ್ತು. ಸುಮ್ಮನೆ ಟೈಮ್ ವೇಸ್ಟು ಅಂತ ಹೇಳಿದ್ರು. ಅಲ್ಲಿ ಲೋಕಲ್ಸ್ ಎಲ್ಲ ಕೇಳಿದಾಗ ಇಲ್ಲಿ ಏನೂ ಇಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂತ ಏನೋ ಹೇಳಿದ್ರು. ಸೊ ಫೈನಲಿ ಹೋಗೋದು ಬೇಡ, ಇಲ್ಲಿಂದನೇ ವ್ಯೂ ಚೆನ್ನಾಗಿದೆ ಅಂತ ಹೇಳಿ ಅಲ್ಲೇ ವ್ಯೂ ಮುಂದೆನೇ ಫೋಟೋಸು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ಏನಂತಂದರೆ ಫಾಲ್ಸು. ನಮಗೆ ಫಾಲ್ಸಲ್ಲಿ ಆಟಾಡೋದಂದರೆ ಸಖತ್ ಇಷ್ಟ, ಆದರೆ ಆಟಾಡಬೇಕಂತ ಅನ್ನಿಸ್ತು. ಸೊ ಡ್ರೆಸ್ ಏನೂ ತಂದಿರಲಿಲ್ಲ. ಸೊ 2 ಪೇರ್ ಡ್ರೆಸ್ ತೊಗೊಂಡು ಹೋಗಿದ್ದು, ಎಕ್ಸ್ಟ್ರಾ ಏನೂ ತೊಗೊಂಡೋಗಿಲ್ಲ. ಹಾಗೆ ಫಾಲ್ಸಲ್ಲಿ ಆಟಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಹೊರಟ್ವಿ. ತುಂಬಾ ಎಕ್ಸಾಕ್ಟ್ಲಿ ಸಖತ್ತಾಗಿತ್ತು. ಏನೋ ಒಂಥರ ಟ್ರಕ್ಕಿಂಗ್ ಪ್ಲೇಸ್ ಥರನೇ ಅನ್ನಿಸ್ತು. ಒಳಗಡೆ 2-3 ಕಿಲೋಮೀಟರ್ ಏನೋ ನಡಿಬೇಕಿತ್ತು. ಸಖತ್ತೆಲ್ಲ ಎಂಜಾಯ್ ಮಾಡ್ಕೊಂಡು ನಡೆದ್ವಿ. ಒಂಥರ ಕಾಡು ಮಧ್ಯದೊಳಗೆ ಪ್ರಶಾಂತವಾಗಿ ಹೋದಾಗಿತ್ತು. ಸಖತ್ ಅಂತ ಫೀಲ್ ಅನ್ನಿಸ್ತು. ಲೈಫಲ್ಲಿ ಏನೇ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಈ ಥರದ್ದು ಒಂದು ಸಲನಾದರೂ ಕಸಿನ್ಸ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಟ್ರಾವೆಲಿಂಗ್ ಮಾಡಲೇಬೇಕು. ಅದು ಟ್ರಿಪ್ ಈ ಥರ ಮಾನ್ಸೂನ್ ಟೈಮಲ್ಲಂತೂ ಹೊಡೆದ್ರೆ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿತ್ತು. ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು, ಹೇಳೋಕ್ಕೆ ಆಗಲ್ಲ. ನಮ್ದು ಇದೊಂದು ಟ್ರಿಪ್ ಪ್ಲ್ಯಾನೇ ಮುಗ್ದಿಲ್ಲ, ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತೇಳಿ ಐಡಿಯಾ ಮಾಡ್ತಾಯಿದ್ದೀವಿ ನಾವು. ನೋಡೋಣ ಆದರೆ ಹೋಗೋಣ. ಈ ಪ್ಲ್ಯಾನ್ ಅಂತೂ ಸಡನ್ನಾಗಿ ಆಗಿದ್ದು, ನಾವು ಹೋಗ್ತೀವಂತಲೇ ಅಂದ್ಕೊಂಡಿಲ್ಲ. ಬನ್ನಿ ಇವಾಗ ಫೈನಲಿ ಫಾಲ್ಸ್ ಹತ್ರ ಬಂದ್ವಿ. ಇವಾಗ ನನಗೆ ಫಾಲ್ಸ್ ನೋಡ್ತಿದ್ರೆ ಎಲ್ಲರೂ ಆಟಾಡೋಣ ಅಂತ ಅನಿಸ್ತೈತೆ. ಅಂತೂ ಆಟಾಡಬಾರ್ದು ಚಂಡಿ ಆಗುತ್ತೆ ಬಟ್ಟೆ ಅಂತ ಅಂದ್ಕೊಂಡು ಬಟ್ಟೆ ಫುಲ್ ಚಂಡಿ ಆಯಿತು. ನಾವು ಆ ಫಾಲ್ಸು ತುದಿ ತನಕ ಹೋಗಿದ್ವಿ. ಸಖತ್ ಅಂದರೆ ಸಖತ್ತಾಗಿತ್ತು. ಆಟಾಡ್ಬಿಡೋಣ ಅಂತ ಫೀಲ್ ಅನ್ನಿಸ್ತಿತ್ತು. ತಣ್ಣಗಿತ್ತು ನೀರೆಲ್ಲ. ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ಅಲ್ಲಿಂದ ನಾವೆಲ್ಲ ಆಟಾಡಿ ಮುಗಿಸ್ಕೊಂಡು ಇನ್ನೊಂದು ರೀಲ್ಸ್ ಮಾಡಬೇಕಿತ್ತು. ಹಾಗೆ ರೋಡಲ್ಲಿ ನಿಲ್ಲಿಸಿದ್ವಿ. ನಮಗೆ ಯಾರು ವೀಡಿಯೋ ಶೂಟ್ ಮಾಡಿಕೊಡ್ತಾರೆ ಅಂದ್ಕೊಂಡು ಸೊ ಫೈನಲಿ ಯಾರೋ ಒಬ್ಬರು ಬ್ರದರ್ ನಮಗೆ ವೀಡಿಯೋ ಮಾಡಿಕೊಟ್ರಿ. ಟಿ ವಿಡಿಯೋ ವೈರಲ್ ಆಗಿದೆ. ತುಂಬಾ ಖುಷಿ ಆಯ್ತು, ಈ ವಿಡಿಯೋ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಲಾಸ್ಟ್ ಒಂದೊಂದು ಪ್ಲೇಸ್ ಇತ್ತು ರೆಸಾರ್ಟಲ್ಲಿ. ಅಲ್ಲಿ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲರ ಮೊಬೈಲು ಸಮೇತ ಲಾಕರಲ್ಲಿ ಹಾಕಿದ್ವಿ. ವೀಡಿಯೋಸ್ ಯಾವುದೇ ಲಾಕ್ ಸ್ಟಾರ್ಟಿಂಗ್ ಇದೊಂದು ವೀಡಿಯೋ ಮಾಡಿಕೊಂಡು ಎಲ್ಲ ಅಡ್ವಾಂಟೇಜ್ ಆ್ಯಂಡ್ ಗೇಮ್ಸ್ ಎಲ್ಲ ಆಡೋಕ್ಕೆ ಹೋದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಎಂಜಾಯ್ ಮಾಡಿದ್ರೆ ಅಂತ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದರೆ ಬೇಗ ನೋಡ್ಕೊಂಡು ಬನ್ನಿ. ಇದು ಪಾರ್ಟ್ 2 ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.